ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಏಪ್ರಿಲ್ 2026ರ ಕಟಕ ರಾಶಿಯ ಗೋಚಾರ ಫಲ ಹೇಗಿರುತ್ತೆ, ಯಾವ್ಯಾವ ಗ್ರಹಗಳ ಸಂಚಾರದಿಂದ ಯಾವೆಲ್ಲ ರಾಜಯೋಗಗಳು ನಿಮಗೆ ಸಿಗುತ್ತೆ ಅನ್ನೋದರ ಬಗೆಗಿನ ವಿಡಿಯೋವನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಕಟಕ ರಾಶಿಯವರಿಗೆ ಮೊದಲಾರ್ಧ ಮಿಶ್ರ ಫಲ, ಆದರೆ ಏಪ್ರಿಲ್ 14ರ ನಂತರ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾವಣೆ ಆಗೋದರ ಜೊತೆಗೆ ಗ್ರಹಗಳ ಸಂಚಾರದಿಂದ ರಾಜಯೋಗಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಮೊದಲನೇದಾಗಿ ಸೂರ್ಯ 9ನೇ ಮನೆಯಿಂದ 10ನೇ ಮನೆ ಅಂದರೆ ಮೇಷರಾಶಿಗೆ ಪ್ರವೇಶ ಆಗ್ತಾರೆ. ಇದು ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ, ಜೊತೆಗೆ ಅಧಿಕಾರ ಹೆಚ್ಚಾಗಿ ಸಿಗುತ್ತೆ. ಒಂದು ರೀತಿ ಉದ್ಯೋಗದಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡ್ತಾರೆ. ಇನ್ನು ಶುಕ್ರನ ಬದಲಾವಣೆಯೂ ಕೂಡ ಆಗುತ್ತೆ. ಅದು ಏಪ್ರಿಲ್ 19 ವೃಷಭ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಇದು ಲಾಭಸ್ಥಾನ ಅಂತಲೇ ಹೇಳ್ಬೋದು. ಇದರಿಂದಾಗಿ ಹಣದ ಅರಿವು ಹೆಚ್ಚಾಗೋದ್ರ ಜೊತೆಗೆ ನಿಮಗೆ ಬಾಕಿ ಉಳಿದಿದ್ದಂತಹ ಒಂದಷ್ಟು ಹಣಗಳು ಏನು ಬರೋದಿತ್ತು ಅದೆಲ್ಲವೂ ಕೂಡ ಬರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಗುರುಗ್ರಹ 12ನೇ ಮನೆಯಲ್ಲಿ ಇರೋದರಿಂದ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇರೋದರಿಂದ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಇನ್ನು ಗೋಚಾರ ಫಲ ಹೇಗಿದೆ ಅಂತ ನೋಡೋದಾದರೆ ಉದ್ಯೋಗ ವ್ಯವಹಾರ ಸೂರ್ಯನಿಂದ ಉನ್ನತ ಸ್ಥಾನ ನಿಮಗೆ ಸಿಗುತ್ತೆ. ಅದರಲ್ಲೂ ಸರ್ಕಾರಿ ಕೆಲಸ ಮಾಡೋರಿಗಂತೂ ಈ ಸಲ ಜಾಕ್ಪಾಟ್ ಅಂತ ಹೇಳ್ಬೋದು. ಪ್ರಮೋಷನ್ ಏನಾದರೂ ನೀವು ಎದುರು ನೋಡ್ತಿದ್ರೆ ಸಾಕಷ್ಟು ವರ್ಷಗಳಿಂದ ನನಗೆ ಬಡ್ತಿ ಸಿಕ್ಕಿಲ್ಲ ಅನ್ನುವಂಥದ್ದಿದ್ರೆ ಈ ಸಲ ನಿಮಗೆ ಪ್ರಮೋಷನ್ ಸಿಗುತ್ತೆ. ಹಾಗೆಯೇ ನೀವೇನಾದರೂ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೂಡಿಕೆಗೂ ಕೂಡ ಸಕಾಲ ಏಪ್ರಿಲ್ 2026. ಆರ್ಥಿಕ ಸ್ಥಿತಿ ಹೇಗಿರುತ್ತೆ, ದ್ವಿತೀಯಾರ್ಧದಲ್ಲಿ ಆರ್ಥಿಕ ಲಾಭ ನಿಮಗೆ ಹೆಚ್ಚಾಗುತ್ತೆ, ನಿಂತಿದ್ದಂತಹ ಹಣ ಬರುತ್ತೆ. ಆದರೆ ಅನಗತ್ಯ ಖರ್ಚುಗಳು ಕೂಡ ಆ ಒಂದು ಸಂದರ್ಭದಲ್ಲಿ ಹೆಚ್ಚಾಗುವುದಕ್ಕೆ ಕಾರಣವಾಗುವಂತಹ ಕಾರಣ ಬೇಡದೇ ಇರುವಂತಹ ವಸ್ತುಗಳ ಮೇಲಿನ ಒಂದು ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದನ್ನು ಮಾಡಬೇಡಿ ಅಂತಲೇ ಹೇಳೋದು ಸೂಕ್ತ. ಇನ್ನು ಕುಟುಂಬದ ವಿಚಾರದಲ್ಲಿ ಹಿರಿಯರ ಬೆಂಬಲ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇದ್ದರೂ ಕೂಡ ಪ್ರೀತಿ ಹೆಚ್ಚಾಗುವಂತಹ ಒಂದು ಫಲ ಈ ಏಪ್ರಿಲ್ ತಿಂಗಳಲ್ಲಿ ಸಿಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಅಂದರೆ ತಲೆನೋವು ಹಾಗೆ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗಿ ಕಾಡೋದ್ರಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನೀವು ಜಾಗರೂಕರಾಗಿರಬೇಕು. ಹಾಗಾದರೆ ಈ ತಿಂಗಳು ನಿಮಗೆ ಯಾವೆಲ್ಲ ಸವಾಲುಗಳು ಎದುರಾಗುತ್ತೆ ಅಂತ ಹೇಳಿದ್ರೆ ಏಪ್ರಿಲ್ 14ರವರೆಗೆ ಸ್ವಲ್ಪ ದೂರದ ಪ್ರಯಾಣವನ್ನು ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಒಂದು ಪ್ರಯಾಣದ ವಿಚಾರದಲ್ಲಿ ಅಡೆತಡೆಗಳು ಬರೋದು ಬಿಟ್ಟರೆ ಬೇರೆ ಯಾವ ರೀತಿಯ ತೊಂದರೆಗಳು ಕೂಡ ಇಲ್ಲ. ಇನ್ನು ಶನಿಯಿಂದಾಗಿ ಕೆಲಸಗಳು ನಿಧಾನ, ಯಾಕಂದರೆ ಶನಿ ಮಹಾತ್ಮ ಸ್ವಾಮಿ ಅಂತ ಹೇಳಿದ್ರೆ ಸ್ವಲ್ಪ ನಿಧಾನವಾಗಿ ಸಂಚಾರ ಮಾಡೋದ್ರಿಂದ ಇದರಿಂದಾಗಿ ನೀವು ಅಂದ್ಕೊಂಡಿದ್ದಂತಹ ಕೆಲಸಗಳ ವಿಚಾರದಲ್ಲಿ ನಿಧಾನಗತಿಯ ಒಂದು ಬೆಳವಣಿಗೆ ಕಾರಣವಾಗುತ್ತೆ. ಹಾಗಾದರೆ ಇದೆಲ್ಲದಕ್ಕೂ ಪರಿಹಾರ ಏನಪ್ಪ ಅಂದರೆ ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಪ್ರತಿದಿನವೂ ಅಥವಾ ಸೋಮವಾರದಂದು ನೀವು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು ಒಳ್ಳೆಯದು. ಹಾಗೆ ಪ್ರತಿದಿನ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರ ಜಪವನ್ನು ಮಾಡುವಂಥದ್ದು. ಹಾಗೆ ಓಂ ಭ್ರೂಂ ಬೃಹಸ್ಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು 108 ಬಾರಿ ಜಪಿಸಿದ್ರೆ ಎಲ್ಲ ಕೆಲಸಗಳಲ್ಲೂ ಕೂಡ ಒಳ್ಳೆಯದನ್ನು ನಿರೀಕ್ಷೆ ಮಾಡಬಹುದು. ಕಟಕ ರಾಶಿಯವರಿಗೆ ಈ ತಿಂಗಳು ಪ್ರಬಲ ರಾಜಯೋಗಗಳು ಕೂಡ ಸಿಗ್ತಾ ಇದೆ. ಅದರಲ್ಲೂ ಮೊದಲನೇದಾಗಿ ಕುಲದೀಪಕ ರಾಜಯೋಗ ಅನ್ನುವಂಥದ್ದು ನಿಮಗೆ ಬರುವಂತಹ ಕಾರಣದಿಂದಾಗಿ ಸೂರ್ಯ 10ನೇ ಮನೆಯಲ್ಲಿ ಏಪ್ರಿಲ್ 14ರ ನಂತರ ಉಚ್ಚ ಸ್ಥಿತಿಯಲ್ಲಿ ಬರೋದರಿಂದ ಇದರಿಂದಾಗಿ ನಿಮಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ, ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ. ಹಾಗೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರ ಸಿಗುತ್ತೆ, ಕೆಲಸ ಮಾಡುವಂತಹ ಸ್ಥಳದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ. ಇದೆಲ್ಲವೂ ಕೂಡ ಕುಲದೀಪಕ ರಾಜಯೋಗದಿಂದ ಅಂದರೆ ಸೂರ್ಯನಿಂದ ನಿಮಗೆ ಒಂದಷ್ಟು ಪರಿಣಾಮಗಳು ಒಳ್ಳೆಯ ರೀತಿಯಲ್ಲಿ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಬುಧಾದಿತ್ಯ ಯೋಗ ಕೂಡ ಕಟಕ ರಾಶಿಯವರಿಗೆ ನಾವು ನೋಡ್ಬೋದು. 10ನೇ ಮನೆಯಲ್ಲಿ ಬುಧ ಹಾಗೆ ಸೂರ್ಯನ ಸಂಯೋಗ ಆಗೋದ್ರಿಂದ ನೀವೇನಾದರೂ ರಾಜಕೀಯ ವ್ಯಕ್ತಿಗಳಾಗಿದ್ದರೆ ಅಲ್ಲಿ ಶುಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಸರ್ಕಾರಿ ಕೆಲಸಗಳಲ್ಲಿ ಇರುವವರಿಗೂ ಕೂಡ ಲಾಭ ಆಗುತ್ತೆ. ಹಾಗೆ ಇನ್ನೊಂದು ವಿಚಾರ, ನೀವೇನಾದರೂ ಒಂದು ಕಷ್ಟದ ಸನ್ನಿವೇಶದಲ್ಲಿ ಸಿಲುಕಿಕೊಂಡಿದ್ರೆ ಆ ಒಂದು ಸಮಯವನ್ನು ಆ ಸಂದರ್ಭವನ್ನು ಯಾವ ರೀತಿ ಫೇಸ್ ಮಾಡಿ ಹೊರಗಡೆ ಬರಬಹುದು ಅನ್ನುವಂತಹ ಬುದ್ಧಿವಂತಿಕೆಯನ್ನು
ಈ ಒಂದು ಸಂಯೋಗ ನಿಮಗೆ ನೀಡೋದ್ರಿಂದ ಬುಧಾದಿತ್ಯ ಯೋಗವು ಕೂಡ ಕಟಕ ರಾಶಿಯವರಿಗೆ ಒಳಿತನ ಮಾಡ್ತಾ ಇದೆ. ಇನ್ನೊಂದು ಮಾಲವ್ಯ ಯೋಗದ ಸದೃಶ ಫಲ ಕೂಡ ಇದೆ. ಏಪ್ರಿಲ್ 19ರ ನಂತರ ಶುಕ್ರ ತನ್ನ ಸ್ವಂತ ರಾಶಿ ವೃಷಭಕ್ಕೆ ಬರೋದ್ರಿಂದ 11ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದಂತಹ ಈ ಒಂದು ಮಾಲವ್ಯ ಯೋಗ ಕೂಡ ನಿಮಗೆ ಸಿಗುತ್ತೆ. ಹಠಾತ್ ಧನಲಾಭ ಇದರಿಂದಾಗಿ ನಿಮಗೆ ಆಗುತ್ತೆ. ಹಾಗೆ ವಾಹನ ಖರೀದಿಯ ಭಾಗ್ಯ ಕೂಡ ಸಿಗುತ್ತೆ. ಇನ್ನು ಸ್ತ್ರೀ ವರ್ಗದಿಂದ ನಿಮಗೆ ಸಹಾಯ ಆಗುವಂತಹ ಒಂದಷ್ಟು ಯೋಗಗಳು ಸಿಗುತ್ತೆ. ಇಷ್ಟೇ ಅಲ್ಲ, ಶತಯೋಗ ಪ್ರಭಾವ ಕೂಡ ಕಟಕ ರಾಶಿಯವರಿಗೆ ಏಪ್ರಿಲ್ 2026ರಲ್ಲಿ ಸಿಗುತ್ತೆ. ಶನಿ ಮಹಾತ್ಮ ಸ್ವಾಮಿ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿದ್ದರೂ ಕೂಡ ಸ್ವಕ್ಷೇತ್ರ ಕುಂಭದಲ್ಲಿ ಬಲಿಷ್ಠನಾಗಿರ್ತಾರೆ. ಇದು ನಿಮ್ಮದೇನಾದರೂ ಹಳೆಯ ಆಸ್ತಿ ವಿವಾದ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಬಗೆಹರಿಯೋದಕ್ಕೆ ಪ್ರೇರೇಪಿಸುತ್ತೆ. ಜೊತೆಗೆ ಅನಿರೀಕ್ಷಿತವಾದಂತಹ ಒಂದಷ್ಟು ಇನ್ಶೂರೆನ್ಸ್ ಬರೋದಿದ್ದರೆ ಆ ಒಂದು ವಿಮೆ ಕೂಡ ಬರುವಂಥದ್ದನ್ನು ಮಾಡಿಕೊಡುತ್ತೆ. ಹಾಗೆ ಪಿತ್ರಾರ್ಜಿತ ಆಸ್ತಿಯಿಂದಲೂ ಕೂಡ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಈ 4 ಯೋಗಗಳು ಕಟಕ ರಾಶಿ ಏಪ್ರಿಲ್ 2026ರಲ್ಲಿ ಬರೋದ್ರಿಂದ ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಒಂದು ರೀತಿ ಶುಭ ಫಲಗಳನ್ನು ನೀಡುತ್ತೆ ಅಂತ ಹೇಳ್ಬೋದು. ಒಟ್ಟಾರೆ ಕಟಕ ರಾಶಿ ಏಪ್ರಿಲ್ 2026ರ ಭವಿಷ್ಯ ಉತ್ತಮವಾಗಿದ್ದು ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನಮ್ಮ ಗ್ರಹಗತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.